ವಿಜಯೇಂದ್ರ ಬದಲಾವಣೆಗೆ ರೆಬಲ್ಸ್ ರಣತಂತ್ರ. ಎಚ್.ಡಿ. ಕುಮಾರಸ್ವಾಮಿ ಕೈಯಲ್ಲಿ ರಾಜ್ಯ ಬಿಜೆಪಿ ಭವಿಷ್ಯ. ಕುಮಾರಸ್ವಾಮಿ ಜೊತೆಗಿನ ಮಾತುಕತೆಯ ಎಕ್ಸ್ಕ್ಲೂಸಿವ್. ಕನೆಕ್ಟ್ ಕರ್ನಾಟಕ ಜೊತೆ ಬಿ ವಿನಾಯಕ್ ಮಾತುಕತೆ. ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಕಾಂಗ್ರೆಸ್ ಸರ್ಕಾರದಲ್ಲಿ ಕುರ್ಚಿ ಕಾದಾಟ ಮನೆಯೊಂದು ಮೂರ್ ಬಾಗ್ಲು ಅನ್ನೋ ರೀತಿಲಿ ಇದ್ರೆ ಬಿಜೆಪಿ ಪರಿಸ್ಥಿತಿ ಮನೆಯೊಂದು ಊರ್ ಬಾಗ್ಲು ಆಗ್ಬಿಟ್ಟೈತೆ. ಕಾಂಗ್ರೆಸ್ ಸರ್ಕಾರದಲ್ಲಿ ಇರುವಂತಹ ಸಮಸ್ಯೆಗಳನ್ನ ಎತ್ತಿ ಕಟ್ಟಿ ಜನರನ್ನ ಯಾವ ರೀತಿ ಬಿಜೆಪಿ ಕಡೆಗೆ ಅಥವಾ ಬಿಜೆಪಿ ಜೆಡಿಎಸ್ ಮೈತ್ರಿ ಕಡೆಗೆ ಸೆಳಿಬೇಕು ಅನ್ನೋದನ್ನ ಬಿಟ್ಟು ಬಿಜೆಪಿಲೇ 108 ಸಮಸ್ಯೆಗಳು. ವಿಜಯೇಂದ್ರ ರಾಜ್ಯಾಧ್ಯಕ್ಷ ಸ್ಥಾನದ ಬದಲಾವಣೆ ಆದರೆ ಮಾತ್ರ ಬಿಜೆಪಿ ಉದ್ಧಾರ ಆಗ್ಬೋದೇನೋ ಅಂತ ಒಂದಷ್ಟು ಜನ ಅನ್ಕೊಂಡವ್ರೆ. ಅಪ್ಪಿತಪ್ಪಿ ವಿಜಯೇಂದ್ರ ರಾಜ್ಯಾಧ್ಯಕ್ಷ ಸ್ಥಾನ ಬದಲಾದ್ರೆ ಇಡೀ ಬಿಜೆಪಿನೇ ಸರ್ವನಾಶ ಆಗಿಬಿಡುತ್ತೆ ಅನ್ನೋದು ಕೂಡ ಒಂದಷ್ಟು ಜನರ ಲೆಕ್ಕಾಚಾರ. 2023 ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಕೇವಲ 66 ಸ್ಥಾನಕ್ಕೆ ಯಾಕೆ ಕುಸಿತು ಅಂತ ಒಂದಷ್ಟು ಜನ ಯೋಚನೆ ಮಾಡ್ತಿದ್ರೆ, ಇಲ್ಲ ಬೇಕು ಅಂತಾನೆ 25-30 ಸೀಟ್ಗಳನ್ನ ಒಂದಷ್ಟು ಜನ ಸೋಲಿಸಿದ್ರು ಅನ್ನೋ ಚರ್ಚೆಗಳು ಬಿಜೆಪಿ ವಲಯದಲ್ಲೇ ಆಗುತ್ತೆ. ಇಂಥ ಸಂದರ್ಭದಲ್ಲಿ ರೆಬಲ್ಸ್ ಟೀಮ್, ಬೆಣ್ಣೆ ದೋಸೆ ಟೀಮ್, GM ಸಿದ್ದೇಶ್ವರ್ ಅವರ ನಾಯಕತ್ವನೋ, ರಮೇಶ್ ಜಾರಕಿಹೊಳಿ ಅವರ ಸಾರಥ್ಯನೋ, ಕುಮಾರ್ ಬಂಗಾರಪ್ಪ ಅವರ ಉಪಸ್ಥಿತಿನೋ ಗೊತ್ತಿಲ್ಲ, ಎಲ್ಲರೂ ಕೂಡ ಡೆಲ್ಲಿಗೆ ಹೋಗ್ಬಿಟ್ಟಿದ್ರು. ಟಕ್ ಅಂತ ಸೀನ್ ಕಟ್ ಮಾಡಿದ್ರೆ ಬಿಜೆಪಿ ಹೈಕಮಾಂಡ್ ಹತ್ರ ಹೋಗಿಲ್ಲ, ಕೇಂದ್ರ ಸಚಿವರಾದಂಥ ಕುಮಾರಣ್ಣ ಅವ್ರ ಜೊತೆ ಕೂತ್ಕೊಂಡವ್ರೆ. ಯಾಕೆಂದರೆ ಬಿಜೆಪಿ JDS ಮೈತ್ರಿ ಏನು ಸುಮ್ಮನೆ ಬೊಕ್ಕೆ ಕೊಟ್ಬಿಟ್ಟು ಓನರ ಹಾಕ್ಬಿಟ್ಟು ಪೇಟ ಧರಿಸ್ಬಿಟ್ಟು ಮಾತುಕತೆ ಮಾಡಿ ಅಣ್ಣ ನಿಮ್ಮನ್ನ ಭೇಟಿ ಆದ್ವಿ ಅನ್ನೋದಕ್ಕಷ್ಟೇ ಡೆಲ್ಲಿಗೆ ಹೋಯ್ತಾರ? ಖಂಡಿತವಾಗಲೂ ಸಮಸ್ಯೆ ಇದೆ ರಾಜ್ಯ ಬಿಜೆಪಿಯಲ್ಲಿ. ಬಿಜೆಪಿ ಮತ್ತು JDS ನಡುವಿನ ಸಮನ್ವಯತೆಯನ್ನ ಸರಿಪಡಿಸಿಕೊಂಡು ಹೋಗೋದ್ರ ಜೊತೆಯಲ್ಲೇ ಬಿಜೆಪಿ ಒಳಗಿನ ಗೊಂದಲಗಳನ್ನು ಸರಿ ಮಾಡಿ, ಬಿಜೆಪಿನೂ ಸರಿಯಾಗಿ ಹೋಗ್ಬೇಕು, JDS ಸರಿಯಾಗಿ ಹೋಗ್ಬೇಕು. ಹಿಂಗಾದ್ರೆ ಮಾತ್ರ ಈ 2028ಕ್ಕೆ ಅಧಿಕಾರದ ಕನಸನ್ನು ಕಾಣಬಹುದು. ಇದರಲ್ಲಿ ರಾಯಚೂರು ಭಾಗದ ಅತಿ ದೊಡ್ಡ ನಾಯಕ, ಚುನಾವಣೆ ಸಂದರ್ಭದಲ್ಲಿ ಕಾಂಗ್ರೆಸ್ಸನ್ನು ಬಿಟ್ಟು ಅವ್ರ ಇಡೀ ಕುಟುಂಬ ಕಾಂಗ್ರೆಸ್ಗೆ ಕೆಲಸ ಮಾಡಿತ್ತು, ಬಿ ವಿನಾಯಕ್. ಅವ್ರ ತಂದೆಯಿಂದ ಹಿಡಿದು ಬಿ ವಿನಾಯಕ್ವರೆಗೂ ಕೊನೆ ಕ್ಷಣದಲ್ಲಿ ಬಿಜೆಪಿಗೆ ಬಂದರು. ಬಿ ವಿನಾಯಕ್ ಮಾಜಿ ಸಂಸದ, ಅವರು ಕೂಡ GM ಸಿದ್ದೇಶ್ವರ್ ಅವ್ರ ಟೀಮಲ್ಲಿ ಕಾಣಿಸ್ಕೊಂಡಿದ್ರು. ಅವರು ಕೂಡ ಕುಮಾರ್ ಬಂಗಾರಪ್ಪ, ರಮೇಶ್ ಜಾರಕಿಹೊಳಿ ಅವರ ಜೊತೆಯಲ್ಲಿ ಕುಮಾರಸ್ವಾಮಿ ಅವರನ್ನು ಭೇಟಿಯಾದರು. ಹಾಗಾದ್ರೆ ಈ ಭೇಟಿ ಯಾಕೆ? ಎಕ್ಸ್ಕ್ಲೂಸಿವ್ ಮಾಹಿತಿ ಕನೆಕ್ಟ್ ಕರ್ನಾಟಕ ಜೊತೆಯಲ್ಲಿ ನನ್ನ ಜೊತೆಯಲ್ಲಿ ಅವ್ರು ಮಾತಾಡಿದ್ದಾರೆ, ಕೇಳ್ಕೊಬನ್ನಿ. ಮೊದಲನೇದಾಗಿ ಬಿ ವಿನಾಯಕ್ ಅವರೇ ನಮಸ್ತೆ. ನಮಸ್ಕಾರ ಸರ್. ಏನ್ ಸರ್ ಭೇಟಿ ಉದ್ದೇಶ? ಏನಿಲ್ಲ, ನಮ್ಗೇನಂದ್ರೆ ಪಕ್ಷದ ಒಳಿತಿಗಾಗಿ ನಾವು ಬಂದಿದ್ದೀವಿ ಅಷ್ಟೇ. ಓಕೆ. ಇಲ್ಲಿ ಏನಂದ್ರೆ ಸಂಘಟನೆ ವಿಚಾರದಲ್ಲಿ ಕೆಲವೆಲ್ಲ ಮಾರ್ಪಾಡಾಗಬೇಕು. ಓಕೆ. ಅದು ಪಕ್ಷದ ಹೈಕಮಾಂಡ್ ಬಿಟ್ಟಂತ ವಿಚಾರ. ಈಗ JDS ಮತ್ತು ಬಿಜೆಪಿ ಜೊತೆಯಲ್ಲೇ ಚುನಾವಣೆಗೆ ಎದುರಿಸಬೇಕಂತ ಚರ್ಚೆಗಳು ನಡೆದಿದೆ, ಮೇಲ್ಮಟ್ಟದಲ್ಲಿ ಆಗಿದೆ. ಓಕೆ. ಆದ್ರೆ ತಳಮಟ್ಟದ ಜಿಲ್ಲಾ ಮಟ್ಟದಲ್ಲಿ ಎಲ್ಲ ಕಡೆ ಕೋರ್ಡಿನೇಷನ್ ಆಗಿಲ್ಲ ಎರಡು ಪಕ್ಷದ ಮಧ್ಯೆ. ಅದು ಸಮನ್ವಯತೆ ಆಗಬೇಕು. ಮತ್ತೆ ಅವರೆಲ್ಲ ಎಲ್ಲ ಪಕ್ಷಕ್ಕೆ ಯಾವುದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಏನಿದೆ ಆಡಳಿತಕ್ಕೆ ಜನರಿಗೆ ಬೇಜಾರಾಗಿದೆ, ಅದನ್ನ ಎನ್ಕರೇಜ್ ಮಾಡಕ್ಕೆ ಇನ್ನು ಪರಿಣಾಮಕಾರಿ ಕೆಲಸ ಮಾಡೋ ಅವಶ್ಯಕತೆ ಇದೆ ಅಂತೇಳಿ ಈ ವಿಚಾರ ಇಟ್ಕೊಂಡು ಚರ್ಚೆ ಮಾಡಿದ್ವಿ ನಾವು ಅಷ್ಟೇ. ಸರ್, ಪರೋಕ್ಷವಾಗಿ ರಾಜ್ಯಾಧ್ಯಕ್ಷ ಬದಲಾವಣೆ ಆಗ್ಬೇಕನ್ನೋದು ನಿಮ್ಮ ಬೇಡಿಕೆ ಏನಾರಿತ್ತ? ಅದು ಪಕ್ಷದ ಹೈಕಮಾಂಡ್ ಬಿಟ್ಟಂತ ವಿಚಾರ. ಮಾಡಿದವರು ನಾಳೆ ಯಾವ್ದು ಸ್ಥಾನ ಪರ್ಮನೆಂಟ್ ಅಲ್ಲ. ಓಕೆ. ಇವತ್ತು ಇರ್ತಾರೆ, ನಾಳೆ ತೆಗಿತಾರೆ, ಅದ್ರ ಬಗ್ಗೆ ಅಲ್ಲ. ಕೆಲವು ಮಾರ್ಪಾಡುಗಳು ಆಗೋದಂತ ವಿಚಾರದಲ್ಲಿ ನಾವೆಲ್ಲ ಮುಕ್ತವಾಗಿ ಚರ್ಚೆ ಮಾಡಿದ್ದಲ್ಲ ನಾಯಕರ ಜೊತೆಗೆ ಅಷ್ಟೇ. ಸರ್, ಇತ್ತೀಚೆಗಷ್ಟೇ GM ಸಿದ್ದೇಶ್ವರ್ ಅವರ ಹುಟ್ಟು ಹಬ್ಬದ ಹಿನ್ನೆಲೆಯಲ್ಲಿ ಅಲ್ಲೊಂದ್ಸಲ ನೀವೆಲ್ಲರೂ ಒಟ್ಟಾಗಿದ್ರಿ. ಹೌದು. ಇದೀಗ ಎಲ್ಲರೂ ಕೂಡ ಕುಮಾರಸ್ವಾಮಿ ಅವರನ್ನ ಭೇಟಿ ಆಗಿದ್ದೀರಾ. ಅಂದ್ರೆ ಬಿಜೆಪಿಯ ಒಂದಷ್ಟು ನಾಯಕರಿಗೆ ಬಿಜೆಪಿಯಲ್ಲೇ ಪರಿಹಾರ ಸಿಗ್ತಾ ಇಲ್ಲ, ಹೀಗಾಗಿ JDS ನಾಯಕರ ಬಳಿ ಹೋಗಿದ್ದಾರೆ ಅನ್ನೋ ಚರ್ಚೆ ಇದೆ. ಇಲ್ಲ, ಆ ತರದಿಲ್ಲ. ಅದು ಆಕ್ಚುಲಿ ಸ್ಥಳೀಯವಾಗಿ ಜಿಲ್ಲಾ ಮಟ್ಟದಲ್ಲಿ ಯಾವ್ಯಾವ ಭಾಗದಲ್ಲಿ ಯಾವ ತರ ಸಮನ್ವಯತೆ ಸಾಧಿಸಬೇಕು, ಏನಾಗ್ತದೆ ಮುಂದೆ ಅಂತೇಳಿ ವಿಚಾರದಲ್ಲಿ ಕೆಲವು ಮುಕ್ತವಾಗಿ ಚರ್ಚೆ ಮಾಡಿದ್ವಿ. ಓಕೆ. ರಾಜಕೀಯವಾಗಿ ಏನಂತ ಕಣ್ಣಿಗೆ ಕಾಣೋದೊಂದಿದೆ, ಲೋಕಲ್ ಕೆಮಿಸ್ಟ್ರಿ ಒಂದಿರುತ್ತದೆ, ಜಿಲ್ಲಾ ಮಟ್ಟದಲ್ಲಿ ಒಂದೊಂದು ಕೆಮಿಸ್ಟ್ರಿ ಇರ್ತದೆ. ಓಕೆ. ಅದು ಅದನ್ನ ಗಮನಿಸಬೇಕಾಗ್ತದೆ ಅಂತೇಳಿ ನಾವು ಸಲಹೆ ಒಂದು ವಿನಂತಿಯನ್ನು ಮಾಡಿದ್ವಿ ಅಷ್ಟೇ. ಸರ್, ನಿಮ್ಮ ತಂಡದಲ್ಲಿ ನಾಯಕರು ಅಂತಿದಾರ ಅಥವಾ ಎಲ್ಲರೂ ಲೀಡರ್ಸ್? ಯಾಕಂದ್ರೆ ಕುಮಾರಸ್ವಾಮಿ ಪಕ್ಕದಲ್ಲಿ ಕುಮಾರ್ ಬಂಗಾರಪ್ಪ ಅವ್ರು ಕೂತ್ಕೋತಾರೆ, ರಮೇಶ್ ಜಾರಕಿಹೊಳಿ ಅವ್ರು ಕೂತ್ಕೋತಾರೆ. ನಿಮ್ ನೇತೃತ್ವ ಯಾರ್ದು? ನೇತೃತ್ವ ನಮ್ದೇನು ಹಂಗೆ ನೇತೃತ್ವ ಅಂತಲ್ಲ, ಅದ್ರಲ್ಲೇನು ಇಲ್ಲ. ಇದು ಅಷ್ಟೇ. ಈಗ ನಾಳೆ ಹೈಕಮಾಂಡ್ ಅವ್ರು ಯಾರನ್ನೇ ಇದ್ದವ್ರನ್ನ ಕಂಟಿನ್ಯೂ ಮಾಡ್ಲಿ, ಯಾರನ್ನೇ ಮಾಡ್ಲಿ, ಅವ್ರ ಜೊತೆ ಕೆಲಸ ಮಾಡ್ಬೇಕಾಗ್ತದೆ. ಒಂದು ಪಕ್ಷದ ಚೌಕಟ್ಟಲ್ಲಿ ಎಲ್ಲರೂ ಕೆಲಸ ಮಾಡ್ಬೇಕಾಗ್ತದೆ. ಓಕೆ. ಈಗ ನಾವೇನು ಯಾವುದೇ ದಾರುಣವಾಗಿ ಅದು ಬೇಡ ಇದು ಬೇಡ ಅಂತ ಅನ್ನೋದಲ್ಲ. ಏನೇನು ಮಾರ್ಪಾಡಾಗಬೇಕು, ಬದಲಾವಣೆ ಏನಾಗಬೇಕು, ಮನಸ್ಥಿತಿ ಏನ್ ಬದಲಾಗಬೇಕು, ಒಬ್ಬ ನಾಯಕನಲ್ಲಿ ಕೆಲವು
ಮೆರಿಟ್ಸ್ ಇರ್ತವೆ, ಕೆಲವು ಡಿಮೆರಿಟ್ಸ್ ಇರ್ತವೆ ಪ್ರತಿಯೊಬ್ಬ ವ್ಯಕ್ತಿತ್ವದಲ್ಲಿ. ಓಕೆ. ಅದನ್ನೆಲ್ಲ ತಗೊಂಡೋಗಿ ಏನು ಬೇಕು ಸಲಹೆ ಸೂಚನೆ ಕೊಡ್ರಿ ಅಂತ ವಿಚಾರದಲ್ಲಿ ನಾವು ಮಾತಾಡ್ತಾ ಇದ್ದೇವೆ ಅಷ್ಟೇ. ಮತ್ತೊಂದು ಕಡೆ GM ಸಿದ್ದೇಶ್ವರ್ ಅವರು ಹಿರಿಯರಾಗಿ ಇಲ್ಲಿ ಒಂದಷ್ಟು ವ್ಯತ್ಯಾಸಗಳಿದೆ. ಆದ್ರೆ ಬಿಹಾರ ಚುನಾವಣೆ ಪ್ರಚಾರವನ್ನ ಗಮನಿಸಿದಾಗ ಅಮಿತ್ ಶಾ ನೇರವಾಗಿ GM ಸಿದ್ದೇಶ್ವರ್ ಅವ್ರನ್ನ ಕರ್ಸ್ಕೊತಾರೆ. ಅಂದ್ರೆ ನಿಮ್ಮ ಟೀಮಿಗೆ ಕೂಡ ಹೈಕಮಾಂಡ್ ಜೊತೆ ನೇರವಾದ ಸಂಪರ್ಕ ಇದೆ, ನಿಮ್ಮನ್ನ ಕೂಡ ವಿಶ್ವಾಸಕ್ಕೆ ತಗೊಂಡೇ ಹೋಗ್ತಾರೆ ಅನ್ನೋ ನಂಬಿಕೆ ಬಂದಿದ್ಯಾ? ಖಂಡಿತ ನಂಬಿಕೆ ಅಂತ ಹೇಳಿ ನಾವು ಇಷ್ಟೆಲ್ಲ ಬಂದಿದ್ದೀವಿ. ಓಕೆ. ಖಂಡಿತ ಅದನ್ನೆಲ್ಲ ಏನಿಲ್ಲ, ಅದದ್ದು ಎಲ್ಲಾ ರೀತಿಯ ಸಹಕಾರ ಎಲ್ಲ ಕಡೆ ಇದೆ. ನಾವೇನ ಪಕ್ಷದಲ್ಲಿ ಏನಂದ್ರೆ ಎಲ್ಲರನ್ನ ಒಂದು ಸರಿದೂಗಿಸ್ಬೇಕು, ಒಂದು ಪಕ್ಷ ಸಂಘಟನೆ ಆಗ್ಬೇಕು. ಈ ಪಕ್ಷಕ್ಕೆ ಒಂದು ಈಗ ಕಾಂಗ್ರೆಸ್ ಸರ್ಕಾರದ ಏನು ಇವತ್ತಿನ ಆಡಳಿತ ಇಷ್ಟು ಕುಸಿದೋಗಿದೆ, ಅದ್ರದ್ದು ಪರಿಣಾಮಕಾರಿಯಾಗಿ ಎದುರಿಸಬೇಕಾಗ್ತದೆ. ಎಲ್ಲರ ನಾಯಕರು ಒಟ್ಟಾದ್ರೆ ಅದು ಶಕ್ತಿ ಬರ್ತದೆ ಅಂತ ಇಷ್ಟೇ ನಾವು ಮಾತಾಡಿದ್ವಿ ಅಷ್ಟೇ. ಬಿಟ್ರೆ ಇಲ್ಲಿ ಯಾವುದೇ ಬಲವಾಗಿ ಪ್ರತಿಪಾದನೆ ಯಾವುದೂ ಇಲ್ಲ. ನಿಮ್ಮಗಳ ಹೋರಾಟ ಕೇವಲ ಕಾಂಗ್ರೆಸ್ನ ವಿರುದ್ಧ ಮಾತ್ರನಾ ಅಥವಾ ನೇರವಾಗಿ ಒಳ ಜಗಳವೂ ಸರಿ ಆಗ್ಬೇಕನ್ನೋದು ನಿಮ್ಮ ಹೋರಾಟನ? ಒಳ ಜಗಳ ಸರಿ ಹೋಗ್ಬೇಕಂತ ಒಳ ಜಗಳ ಸರಿ ಹೋಗ್ಬೇಕು ಮತ್ತು ಎರಡು ಪಕ್ಷಗಳ ಬಗ್ಗೆ ಸಮನ್ವಯತೆ ಆಗ್ಬೇಕು. ಓಕೆ. ಆಮೇಲೆ ನಾಯಕರಲ್ಲಿ ಒಂದು ಒಕ್ಕಟ್ಟು ಬರಬೇಕು ಅಷ್ಟೇ ನಮ್ಮ ಮನವಿ. ಓಕೆ. ಒಟ್ಟಿನಲ್ಲಿ ಏನೇ ಆಗ್ಲಿ ಬಿಜೆಪಿ ಉದ್ಧಾರ ಆಗ್ಬೇಕು ಅನ್ನೋದು ನಿಮ್ಮ ಪ್ರಯತ್ನ ಅಷ್ಟು. ಖಂಡಿತ. ಎಸ್, ಬಿಜೆಪಿಯಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋದು ಫಸ್ಟ್ ಹೇಳ್ಬಿಟ್ರೆ ನಿಂಗೇನು ಗೊತ್ತು, ನೀನು ಹೇಳ್ಬಿಡ್ತೀಯಾ? ಕಾಮೆಂಟ್ಗಳು ಬರ್ತವೆ. ಬಿಜೆಪಿಯಲ್ಲಿ ಸಮಸ್ಯೆ ಇದೆ, ನಾನು ಹೇಳ್ತಾ ಇಲ್ಲ. ರಾಯಚೂರು ಭಾಗದ ಅತಿ ದೊಡ್ಡ ನಾಯಕ BV ನಾಯಕ್ ಅವರು ಮಾತಾಡಿರೋದು. ಬಿಜೆಪಿ ಸಮಸ್ಯೆಯನ್ನು ಬಗೆಹರಿಸ್ಬೇಕಂದ್ರೆ ಕುಮಾರಸ್ವಾಮಿ ಅವರ ಮಧ್ಯಸ್ಥಿಕೆ ಮುಖ್ಯನಾ? ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.